ಈಗಾಗಲೇ ಸಿಎಂ ಫೈಟ್ ತುಂಬಾ ತಾರಕಕ್ಕೇರಿ ನಡೀತಾ ಇರುವಂತ ಒಂದು ಗೊಂದಲ ಗದ್ದಲ. ಬಟ್ ಇದರಲ್ಲಿ ಅನಿತಕ್ಕನನ್ನ ಸಿಎಂ ಮಾಡಲು ಬಯಸಿದ್ರ ಹಾಗಾದ್ರೆ HDK ಅನ್ನುವಂತ ಪ್ರಶ್ನೆ ಕಾಣಿಸ್ತಾ ಇದೆ. ಆದ್ರೆ ಇದು 2028ಕ್ಕಲ್ಲ 2033 ಟಾರ್ಗೆಟ್ ನ ಮಾಡ್ಕೊಂಡಿದ್ದಾರಾ HDK. ಈಗಲೇ ಮುಂದಾಲೋಚನೆ ಮಾಡಿದ್ರ HD ಕುಮಾರಸ್ವಾಮಿ 2032-33ರಲ್ಲಿ ಮಹಿಳಾ ಮೀಸಲಾತಿ ಬರಬಹುದು. ಮೀಸಲಾತಿ ಬಳಿಕ ಮಹಿಳೆಯರೇ ಸಿಎಂ ಆಗಬಹುದು. ಮಹಿಳಾ ದಿನಾಚರಣೆ ದಿನವೇ ಕುಮಾರಸ್ವಾಮಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಪಕ್ಷಗಳನ್ನ ಸೇರಿಸಿದ್ರೆ 70 ಶಾಸಕಿಯರು ಆಗ್ತಾರೆ. ಸುಮಾರು 70 ಮಹಿಳಾ ಶಾಸಕರು ಅಸೆಂಬ್ಲಿ ಬರ್ತಾರೆ. ಭವಿಷ್ಯದಲ್ಲಿ ಮಹಿಳೆಯರೇ ಮುಖ್ಯಮಂತ್ರಿ ಆಗಬಹುದು. ಕುಮಾರಸ್ವಾಮಿ ಹೀಗಂತ ಹೇಳಿಕೆ ನೀಡಿದ HD ಕುಮಾರಸ್ವಾಮಿ ಭವಿಷ್ಯದಲ್ಲಿ ಪತ್ನಿನ ಸಿಎಂ ಆಗಿ ನೋಡಲು ಬಯಸಿದ್ರ ಹಾಗಾದ್ರೆ HDK. ಸೋಷಿಯಲ್ ಮೀಡಿಯಾದಲ್ಲಿ ಹೀಗಂತ ನಡೀತಿದೆ ಚರ್ಚೆಗಳು. ಅನಿತಾ ಕುಮಾರಸ್ವಾಮಿಯನ್ನ ಸಿಎಂ ಮಾಡೋದಕ್ಕೆ ಬಯಸಿದ್ರ. 2028ರ ಪ್ಲಾನ್ ಅಲ್ಲ ಇದು, 2033ರ ಪ್ಲಾನ್. ಈಗಲೇ ಮುಂದಾಲೋಚನೆ ಮಾಡಿದ್ರ HD ಕುಮಾರಸ್ವಾಮಿ 2032-33ರಲ್ಲಿ ಮಹಿಳಾ ಮೀಸಲಾತಿ ಬರಬಹುದು. ಮೀಸಲಾತಿ ಬಳಿಕ ಮಹಿಳೆಯರೇ ಸಿಎಂ ಆಗಬಹುದು. ಮಹಿಳಾ ದಿನಾಚರಣೆ ದಿನವೇ ಕುಮಾರಸ್ವಾಮಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲಾ ಪಕ್ಷಗಳನ್ನ ಸೇರಿಸಿದ್ರೆ 70 ಶಾಸಕಿಯರು ಆಗ್ತಾರೆ. ಸುಮಾರು 70 ಮಹಿಳಾ ಶಾಸಕಿಯರು ಅಸೆಂಬ್ಲಿಗೆ ಬರ್ತಾರೆ. ಭವಿಷ್ಯದಲ್ಲಿ ಮಹಿಳೆಯರೇ ಮುಖ್ಯಮಂತ್ರಿ ಆಗಬಹುದು. ಕುಮಾರಸ್ವಾಮಿ ಭವಿಷ್ಯವನ್ನ ನುಡಿದಿದ್ದಾರೆ. ಹಾಗಾದ್ರೆ ಅನಿತಾರನ್ನ ಸಿಎಂ ಮಾಡೋದಕ್ಕೆ ಬಯಸಿದ್ರ. ಪ್ರೀ ಪ್ಲಾನ್ ಮುಂದಿನ ಫ್ಯೂಚರ್ ಅನ್ನ ಇಲ್ಲಿ ಮುಂದೆ ಇಟ್ಕೊಂಡು ಮಾತನಾಡಿದ್ರ ಕುಮಾರಸ್ವಾಮಿ ಅನ್ನುವಂತ ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಡೀತಾ ಇರುವಂತದ್ದು. ನೋಡಿ, ಕುಮಾರಸ್ವಾಮಿಯ ರಾಜಕೀಯ ತಂತ್ರ ಹೇಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಗಮನಿಸ್ತಾ ಇದೀವಿ ನಾವು. ಈಗಾಗಲೇ JDS ಯಾವ ರೀತಿಯಾಗಿ ತಮ್ಮ ಪಕ್ಷವನ್ನ ಕಟ್ಕೋಬೇಕು ಅನ್ನುವಂತ ಕಾರಣದಿಂದಾಗಿ ನೋಡಿ, ಬಿಜೆಪಿ ಮತ್ತು JDS ಮಿತ್ರ ಪಕ್ಷಗಳು, ಮೈತ್ರಿ ಪಕ್ಷಗಳು. ಬಟ್ ಇಲ್ಲಿ ಏನಾಗ್ತಾ ಇದೆ ಹೇಳಿ, 2028ರ ಚುನಾವಣೆಯನ್ನ ಮುಂದೆ ಗಮನದಲ್ಲಿ ಇಟ್ಕೊಂಡು JDS ತನ್ನದೇ ಆದಂತಹ ನಿಲುವಿನೊಂದಿಗೆ ಸಾಕಷ್ಟು ಸಮಾವೇಶಗಳನ್ನು ನಡೆಸ್ತಾ ಇದೆ. ಸಾಕಷ್ಟು ಅಂದ್ರೆ ರಾಜತಾಂತ್ರಿಕತೆಯನ್ನ ಅಲ್ಲಿ ಮುಂದುವರಿಸ್ತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಹೋದಾಗ JDS ಯಾವ ರೀತಿಯಾಗಿ ರಾಜಕೀಯದಲ್ಲಿ ಮುನ್ನುಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ಸದ್ಯದ ಸ್ಥಿತಿಯಲ್ಲಿ. ಯಾಕಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರ ಹಾಗಾದ್ರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಚರ್ಚೆಗಳು. ಯಾಕಂದ್ರೆ 2028ರ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ JDSನ ಕಾರ್ಯತಂತ್ರ ಯಾವ ರೀತಿಯಾಗಿದೆ ಅಂತ ಗಮನಿಸ್ತಾ ಇದ್ವಿ. ಬಟ್ ಇವತ್ತು ವುಮೆನ್ಸ್ ಡೇ, ಮಹಿಳೆಯರ ದಿನಾಚರಣೆ. ಸೊ ಈ ಒಂದು ನಿಟ್ಟಿನಲ್ಲಿ ಮಾತನಾಡ್ತಾ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ಮಹಿಳಾ ಮೀಸಲಾತಿ ಬಳಿಕ ಮಹಿಳೆಯರೇ ಸಿಎಂ ಆಗಬಹುದು ಅನ್ನುವಂತ ಕುಮಾರಸ್ವಾಮಿ ಅವರ ಹೇಳಿಕೆ ಅಂದ್ರೆ ಯಾವುದನ್ನ ಮುಂದೆ ಇಟ್ಕೊಂಡು ಮಾತನಾಡಿದ್ದಾರೆ ಅನ್ನುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ಹೆಚ್ಚಾಗಿ ನಡೀತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ವಿವೇಕ್ ಈ ಬಗ್ಗೆ? ಎಸ್ ವನಿತಾ, ಈಗಾಗಲೇ ಇವತ್ತು ಮಹಿಳೆ ದಿನಾಚರಣೆ ಪ್ರಯುಕ್ತ ಒಂದು ಕಾರ್ಯಕ್ರಮ ಕೂಡ ನಡೆದಿತ್ತು JDS ಅವರ ಸಮ್ಮುಖದಲ್ಲಿ. ಆ ಕಾರ್ಯಕ್ರಮದಲ್ಲಿ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡರು ಕೂಡ ಭಾಗಿಯಾಗಿದ್ರು, ಹಾಗೆ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ರು, ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಇವತ್ತು ಮಹಿಳಾ ದಿನಾಚರಣೆಯ ಪ್ರಯುಕ್ತನೇ ಮಾತಾಡ್ತಾ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಮಹಿಳಾ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದಿಷ್ಟು ಮಾತುಗಳನ್ನ ಕೂಡ ಆಡಿದ್ದಾರೆ. ಈ ಹಿಂದಿನ ವಿಚಾರಗಳು JDSನ ವಿಚಾರಧಾರೆಗಳನ್ನ ನೋಡ್ತಾ ಹೋದ್ರೆ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನ ಹೊಡೆಯತಕ್ಕಂತ ಕೆಲಸ ಸಾಕಷ್ಟು ಬಾರಿ JDS ನಾಯಕರು ಮಾಡಿದ್ದಾರೆ. ಈ ಬಾರಿ ಕೂಡ ಅದೇ ರೀತಿಯಾಗಿ ಏನಾದ್ರೂ ಪ್ಲಾನ್ ಮಾಡಿದ್ರ ಕುಮಾರಸ್ವಾಮಿ ಅಂತ ಒಂದಿಷ್ಟು ಪ್ರಶ್ನೆಗಳು ಕೂಡ ಮೂಡಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದ್ರೂ ಅನಿತಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗುವ ಚಾನ್ಸಸ್ ಇದೆಯಾ ಅಂತ ಕೂಡ ಒಂದಿಷ್ಟು ಚರ್ಚೆಗಳು ಕೂಡ ಈಗಾಗಲೇ ಕುಮಾರಸ್ವಾಮಿ ಅವರ ಹೇಳಿಕೆ ಬಳಿಕ ಪ್ರಾರಂಭ ಆಗೋದಕ್ಕೂ ಚರ್ಚೆಗಳು ಸಾಕಷ್ಟು ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರ ಅವಧಿ ಮುಗಿಯೋದು 2029ಕ್ಕೆ. ಆದ್ರೆ ಇಲ್ಲಿ ಎಲೆಕ್ಷನ್ ಬರ್ತಕ್ಕಂಥದ್ದು, ರಾಜ್ಯ ರಾಜಕಾರಣದ ಚುನಾವಣೆಗಳು ಬರ್ತಕ್ಕಂಥದ್ದು 2028ರಲ್ಲೇ ಬರುತ್ತೆ. ಆ ಸಂದರ್ಭದವರೆಗೂ ಏನಾದ್ರೂ ಹೈಕಮಾಂಡ್ ಒಂದು ವೇಳೆ ಒಪ್ಪದೆ ಹೋದ್ರೆ ಅನಿತಾ ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಏನಾದ್ರೂ ಶಾಸಕಿಯಾಗಿ ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದ ರೇಸ್ ನಲ್ಲಿ ಕೂರಿಸ್ತಾರ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗ್ತಾ ಇದೆ ವನಿತಾ. ಥ್ಯಾಂಕ್ ಯು ವಿವೇಕ್, ನೀವೆಲ್ಲ ಮಾಹಿತಿಗೆ.
ನೋಡಿ ಈಗಾಗಲೇ JDS ನ ಕಾರ್ಯತಂತ್ರ ಯಾವ ರೀತಿಯಾಗಿ ಇದೆ ಅಂತ ಗಮನಿಸ್ತಾ ಇದ್ವಿ. JDS ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಮುಂದಿನ 2033ರ ಎಲೆಕ್ಷನ್ ಅನ್ನ ಗಮನದಲ್ಲಿ ಇಟ್ಕೊಂಡು ಮುಂದೆ ಮಹಿಳಾ ಮೀಸಲಾತಿ ಬರಬಹುದು, ಸೊ ಆಗ ಮಹಿಳೆಯರೇ CM ಆಗ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಕೊಡ್ತಾರೆ. ಯಾಕಂದ್ರೆ ಈಗಾಗಲೇ 70 ಶಾಸಕಿಯರು ಎಲ್ಲ ಪಕ್ಷದಲ್ಲಿ ಇರುವಂಥದ್ದು, ಎಲ್ಲ ಇದರಲ್ಲಿ ಇರುವಂಥದ್ದನ್ನ ಇಲ್ಲಿ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇರುವಂಥದ್ದು. ಸೊ ಎಲ್ಲ ಪಕ್ಷಗಳನ್ನ ಸೇರಿಸಿದ್ರೆ 70 ಶಾಸಕಿಯರು ಆಗ್ತಾರೆ. ಸುಮಾರು 70 ಮಹಿಳಾ ಶಾಸಕಿಯರು ಅಸೆಂಬ್ಲಿಗೆ ಬರ್ತಾರೆ. ಬಟ್ ಇಲ್ಲಿ ಮಹಿಳೆ CM ಆಗ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ HDK ಒಂದು ಹೇಳಿಕೆಯನ್ನ ಕೊಡ್ತಾರೆ. ನೋಡಿ, ಈ ಹೇಳಿಕೆ ಏನಿದೆಯಲ್ಲ, ಇದು ನಾವು ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನೋಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಕುಮಾರಸ್ವಾಮಿ ಅವರ ರಾಜಕೀಯವಾದಂಥ ಒಂದಿಷ್ಟು ಮಾತುಗಳನ್ನು ಗಣನೆಗೆ ಇಟ್ಕೊಂಡು ನಾವು ಇಲ್ಲಿ ತಿಳ್ಕೊಳ್ಳೋದಾದರೆ, ಈಗಾಗಲೇ ರಾಜತಾಂತ್ರಿಕತೆಯನ್ನು ಯಾವ ಮಟ್ಟಿಗೆ ಅಲ್ಲಿ ರೂಪಿಸ್ಕೊಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವರು ರಾಜಕೀಯ ಆಡಳಿತವನ್ನು ನಡೆಸ್ತಾ ಇದ್ದಾರೆ ಎಲ್ಲವನ್ನ ಕೂಡ ಗಮನಿಸಬೇಕಾಗುತ್ತೆ. ಈಗ ದೇವೇಗೌಡರಾಗಿರ್ಬೋದು, ಇದೀಗ ಕುಮಾರಸ್ವಾಮಿ ಆಗಿರ್ಬೋದು, ರಾಜಕೀಯವಾಗಿ ನೋಡಿ JDS ಇನ್ನೂವರೆಗೂ ಕೂಡ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥ ಕಾರಣಕ್ಕೆ ಸಂಬಂಧಪಟ್ಟಂತೆ ಅವರ ಅಧಿಕಾರ ಈಗಾಗಲೇ ಏನು CM ವಿಚಾರಕ್ಕೆ ಸಂಬಂಧಪಟ್ಟಂತೆ 2028ರಲ್ಲಿ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯ ಅವರ ನಡುವೆ CM ಕುರ್ಚಿ ಕಾದಾಟ ನಡೀತಾ ಇರುವಂಥದ್ದು. ಬಟ್ ಇಲ್ಲಿ ಕೂಡ 2028ಕ್ಕೆ ಒಂದು ಹೇಳಿಕೆ ಕೇಳಿ ಬಂದಿತ್ತು. BJP ವಲಯದಿಂದ ಮಾತನಾಡ್ತಾರೆ ಚೆಲುವ ನಾರಾಯಣಸ್ವಾಮಿ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಂತ ಅಂದರೆ, ಕುಮಾರಸ್ವಾಮಿ ಅವರೇ ಅಧಿಕಾರಕ್ಕೆ ಬಂತು ಮೈತ್ರಿ ಪಕ್ಷ ಅಂತ ಅಂದರೆ ಕುಮಾರಸ್ವಾಮಿ ಅವರೇ CM ಆಗ್ಬೋದು, CM ಆಗಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದ್ರ ಬಗ್ಗೆನೂ ಸಹಿತ ಕುಮಾರಸ್ವಾಮಿ ಅವರು ಅವೆಲ್ಲವೂ ಸಹಿತ ಈಗಲೇ ಮಾತನಾಡುವಂಥದ್ದಲ್ಲ, ಮೊದಲು ಪಕ್ಷವನ್ನು ಹೇಗೆ ಆಡಳಿತಕ್ಕೆ ತೆಗೆದುಕೊಂಡು ಬರಬೇಕೋ ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದ್ರ ಬಗ್ಗೆ ಎಲ್ಲ ಈ ರೀತಿಯಾಗಿ ಓಪನ್ ಆಗಿ ಮಾತನಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪಪಡಿಸ್ತಾರೆ. ಸೊ ಅದಾದ ಮೇಲೆ ಈಗಾಗಲೇ ಕೇಂದ್ರದ ಜೊತೆ ಅಲ್ಲಿ ನಂಟನ್ನು ಇಟ್ಕೊಂಡಂಥ ಕುಮಾರಸ್ವಾಮಿ, ಮೋದಿಯವರ ಜೊತೆ ಒಂದು ನಂಟನ್ನು ಇಟ್ಕೊಂಡಂಥ ಕುಮಾರಸ್ವಾಮಿ ಹಲವಾರು ರೀತಿಯಾದಂಥ ಹಲವಾರು ಆಯಾಮಗಳಲ್ಲಿ ರಾಜ್ಯದಲ್ಲಿ ಪಕ್ಷವನ್ನು ಆಡಳಿತಕ್ಕೆ ತರುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು.